ಬೆಂಗಳೂರು ದಕ್ಷಿಣ ಅಖಾಡಕ್ಕೆ ಇಳಿಯಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರು ದಕ್ಷಿಣದ ಅಖಾಡದಲ್ಲಿ ಈಗ ಮತಬೇಟಿಯನ್ನ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಕೈ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅದರಲ್ಲೂ ಕೂಡ ಅಪಾರ್ಟ್ಮೆಂಟ್ನ ನಿವಾಸಿಗಳ ಮೇಲೆ ಈಗ ಕಾಂಗ್ರೆಸ್ನ ಕಣ್ಣು ಬಿದ್ದಿದೆ. ಬಿಜೆಪಿಯ ಮತ ಬ್ಯಾಂಕ್ ಹೋಲ್ಡ್ನಲ್ಲಿ ಇರುವಂತಹ ಮತ ಬ್ಯಾಂಕ್ ಅನ್ನ ತಮ್ಮತ್ತ ಸೆಳೆಯುವಂತಹ ಪ್ರಯತ್ನವನ್ನ ಈಗ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಹಾಗಾಗಿನೇ ಸೌಮ್ಯ ರೆಡ್ಡಿಯವರ ಪರವಾಗಿ ಪ್ರಚಾರಕ್ಕೆ ಅಂತ ಇಳಿತಿದ್ದಾರೆ. ಕೊರಡುಮಲೆಯಿಂದ ಬಂದ ತಕ್ಷಣ ಇಡೀ ದಿನ ಕೂಡ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡ್ತಾರೆ. ಈಗಾಗಲೇ ಸೌಮ್ಯ ರೆಡ್ಡಿಯವರು ನನ್ನ ಮಗಳಿದ್ದಂತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಚಾರಕ್ಕೆ ಇಳಿದಿದ್ದಾರೆ. ನನ್ನ ಮಗಳು ಐಶ್ವರ್ಯ ಬೇರೆ ಅಲ್ಲ, ಇವರು ಬೇರೆ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುರುಡುಮಲೆಯ ಕ್ಷೇತ್ರದಲ್ಲಿ ಪ್ರಚಾರ ಆದಮೇಲೆ ಅಲ್ಲಿ ಮಿಂಚಿನ ಸಂಚಾರ ಆದ ಬಳಿಕ ಈ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಸಂಚಾರವನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಬಿಜೆಪಿಯ ಮತ ಬ್ಯಾಂಕ್ ಆಗಿರುವಂಥ ಹೈ ಕ್ಲಾಸ್ ಮತಗಳು ಅಂದರೆ ಅಪಾರ್ಟ್ಮೆಂಟ್ ನಿವಾಸಿಗಳೇನಿದ್ದಾರೆ ಅವರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಅದು ಕೂಡ ಸೌಮ್ಯ ರೆಡ್ಡಿ ಅವರಿಗೆ ಒಂದು ರೀತಿಯ ಈಗ ಜಿದ್ದಾಜಿದ್ದಿನ ಕ್ಷೇತ್ರನೇ ಇದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಸಾಥ್ ಕೊಡ್ತಾ ಇದ್ದಾರೆ ಸೌಮ್ಯ ರೆಡ್ಡಿ ಅವ್ರಿಗೆ.